ಈಗ ನಿಜವಾಗ್ಲೂ ನಾನು ಹೋಗ್ಬಿಟ್ಟು ಹಾ ಅದು ಬೇಕು ಇದು ಬೇಕು ಈಗ ಏನು ಕೇಳಕ್ಕಿಲ್ಲ. ಈ ಮನೆ ನನ್ನ ಹೆಸ್ರಿಗೆ ಬರ್ಕೊಟ್ರೆ ನನ್ನ ಮಗನ ನಿನ್ನ ಮಗಳನ್ನ ಇಬ್ರು ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೇಳಲ್ಲ. ಹ್ಞೂ ಹ್ಞೂ ಅಷ್ಟೇ. ನಿನಗೆ ಶಾನೆ ಏನು ಕೇಳೋಕೆ ಹೋಗ್ಬೇಡ್ರಿ, ಅಷ್ಟು ಮಾತ್ರ ಕೇಳ್ರಿ ಸಾಕು. ಹಿಂಗೆ ಹಿಂಗೆ ಮದುವೆ ಏನಾರ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಆಸ್ತಿನ ನನ್ನ ಹೆಸ್ರಿಗೆ ಬರ್ಕೊಡಿ, ಅಷ್ಟೇ ಸಾಕು. ಮಾಡ್ಬಿಟ್ಟು ಕೊಟ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಒಂಚೂರು ಡವ್ ಮಾಡ್ಕೊಳ್ಳಿ. ಹೆಂಗೋ ಆತಾಗೆ ಅವಳಿಗೂ ಮಗಳು ಮನೆಗೆ ಬಿದ್ದವಳಲ್ಲ, ಇವನು ಹೊಸಿ ಕಷ್ಟ ಅಲ್ವಾ, ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ಬರ್ಕೊಟ್ಟೇ ಕೊಡ್ತಾಳೆ. ಅದೇ ಮತ್ತೆ ಅಲ್ಲ, ನಾಳೆ ಮದುವೆ ಆದ್ಮೇಲೆ ನನ್ನ ಮಗ ನನ್ನನ್ನು ಅನ್ಕೊಡ್ಕೊಂಡಿದ್ದಂಗೆ ಕೈಗೆ ಎತ್ಬಿಟ್ರೆ ಇವಳೇನು ಬಂದಾಯ್ತಾಳೆ. ನನ್ನ ಕಷ್ಟ ನನಗೆ ಗೊತ್ತು, ನನ್ನ ಜೀವನ ನನಗೆ ಗೊತ್ತು, ನಾನು ಎಷ್ಟು ಕಷ್ಟಪಡ್ತೀನಿ ಇವನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಳು ಬಂದ್ಬಿಟ್ಟು ನನ್ನ ಕಷ್ಟಕ್ಕೆ ಆಯ್ತಾಳೆ. ನೀವೇ ಹೇಳಿ, ನೀವು ಹೇಳೋದೆಲ್ಲ ಸರಿನೇ, ನಿಮ್ಮಷ್ಟು ನ್ಯಾಯವಾಗಿ ಹೇಳೋರು ಯಾರೂ ಇಲ್ಲ. ಇರು, ನಾನು ಹೋಗ್ಬಿಟ್ಟು ಏನಿಲ್ಲ, ಇರೋದಿದ್ದಂಗೆ ಏನಿಯ ಕೇಳ್ತೀನಿ. ನಿಮ್ಗೇನಾದ್ರೂ ನನ್ನ ಮನೆಗೆ ಸೊಸೆ ಮಾಡ್ಕೋಬೇಕು ಆಶನ್ನ ಅಂದರೆ ಬರ್ಕೊಡಿ ಆಸ್ತಿಯ ಅಷ್ಟೇ. ಅಷ್ಟು ಕೇಳಿ. ನಾವು ಇಲ್ಲೇ ಈಚೆ ಕಡೆ ಇರ್ತೀವಿ, ಅಲ್ಲಿ ನಿಂತ್ಕೊಂಡಿರ್ತೀವಿ ರೋಡಾಗೆ, ಬಂದ್ಬಿಡಿ ಕೇಳ್ಬಿಟ್ಟು ಏನು ಹೇಳಿದ್ಲು ಅಂತ ಹೇಳ್ಬಿಟ್ಟು. ಸರಿ. ಅಲ್ಲ ಬರ್ರಿ ನೀವು ಒಳಗಡಿಕೆ. ಅವ ಅಮ್ಮಂಗೆ ನಮ್ಮನ್ನ ಕಂಡ್ರಾಗಾಕಿಲ್ಲ ಊರಿ ಅವಳಿಗೆ. ಅಯ್ಯೋ ನಮ್ಮ ಅಣ್ಣ ಏನು ಬುಟ್ಟಿಗೆ ಹಾಕೊಂಡವಳಲ್ಲ, ಉರ್ಕೊಂಡು ಸಾಯ್ತಾಳೆ ಸುಮ್ಕೆನೆನಿಯ. ಆಯ್ತು ಬಿಡಿ, ನನ್ನ ಮನೆ ಅಂತ ಹೇಳ್ಬಿಟ್ಟು ನನ್ನ ಹೆಸ್ರಿಗೆ ಆಯ್ತದಲ್ಲ, ನಿಮ್ಮನ್ನು ಕರ್ಕೊಂಬಿಟ್ಟು ಬಂದು ಇಲ್ಲೇ ಮಡಿಕತ್ತೀನಿ. ತಲೆ ಕೆಡ್ಸ್ಕೊಬೇಡಿ. ಸರಿ, ಅಲ್ಲಿ ನಿಂತಿರ್ರಿ, ಬತ್ತೀನಿ ಹೋಗಿ. ಸರಿ ಸರಿ. ಹೆಂಗೋ ಸಹಾಯ ಮಾಡಕ್ ಮೊದಲನೇ ಹೆಜ್ಜೆ ಇಕ್ಕಿದ್ದಾಯ್ತು, ಎಲ್ಲ ಒಳ್ಳೇದಾಯ್ತದೆ. ಏನಾದರೂ ಈ ಮನೆ ಸಿಕ್ಬಿಡ್ತು ಇವ ಅಮ್ಮಂಗೆ ಅಂತ ಹೇಳಿದ್ರೆ ನೀನು ಏನಾರ ಹೇಳು, ನಮ್ಗಂತೂ ಒಳ್ಳೆ ಲಾಭ. ಏನು ಬೇಕಾದ್ರೂ ಕೊಟ್ಬಿಡ್ತಾಳೆ. ಈ ಮನೆನಾಗ ನಮ್ಗೊಂಚೂರು ಹಿಂದೆಗಡೆ ಜಾಗ ಐತಲ್ಲ, ಅಲ್ಲಿ ನಮಗೂ ಬಿಟ್ಕೊಡು ಅಂದರೆ ನಮಗೆ ಬಿಟ್ಕೊಡ್ತಾಳೆ. ಆರಾಮಾಗಿರೋಣ. ನಮ್ಮ ಮಕ್ಳಿಗೆ ನಾವು ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ನೋಡಪ್ಪ ನಮ್ಮ ಅಮ್ಮ ಹೆಂಗೆ ಬೆಳೆದು ಬಿಟ್ಟೈತಲ್ಲ ನಮ್ಮಮ್ಮ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಹುರ್ಕೋಬೇಕು. ನಾವು ಹಂಗೆ ಬುದ್ಧಿ ಕಲಿಸ್ಬೇಕು ನೋಡು. ಹೂನೆ, ನಾನು ಹಂಗೆ ಅನ್ಕೊಂಡಿದ್ದೀನಿ. ನನ್ನ ಮಗಳು ಅಮ್ಮ ಅಂತ ಹೇಳ್ಬಿಟ್ಟು ಓಡಿ ಬಂದ್ಬಿಡ್ಬೇಕು, ಅಮ್ಮ ಅಂತ ಹೇಳ್ಬಿಟ್ಟು ಹಂಗೆ ಬುದ್ಧಿ ಕಲಿಸ್ತೀನಿ ನೋಡು. ಸರಿ, ಬಾಲ್ ನಿಂತ್ಕೊಂಡಿರೋಣ, ಹೋಗಿ ಇವಳು ಮಾತಾಡ್ಕೊಂಬಿಟ್ಟು ಬರಲಿ. ಚೆನ್ನಾಗಿ ಕೊಟ್ಟವ್ರ ಮನೆ, ಬೆಂಗ್ಳೂರಾಗ ನಮ್ಮ ಮನೆ ಇತ್ತಲ್ಲ ಹಂಗೆ ಐತೆ. ಶಾರದಿ, ಆಶಾ, ಶಾರದಿ. ಎಲ್ಲೋದ್ರಪ್ಪ ಇವರು? ಶಾರದಿ. ಅತ್ತೆ ಬನ್ನಿ, ಅತ್ತೆ ಕುಂತ್ಕೊಳ್ಳಿ. ಇನ್ನೂ ಅತ್ತೆ ಆಗಿಲ್ಲ. ಅತ್ತೆ ಆಗ್ಬೇಕಾ ಬ್ಯಾಡ್ವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ. ಆಗ್ಬೇಕಾ ಅತ್ತೆ ಬ್ಯಾಡ್ವಾ? ಅದೆಲ್ಲ ನಿಮ್ಮ ಕೈಯಾಗೈತೆ ಅಷ್ಟೇ. ಏನಿಯ ನಾನು ಹೇಳ್ದಂಗೆಲ್ಲ ಕೇಳಿದ್ರೆ ಆಮೇಕಿಂದ ನನ್ನ ಮನೆ ಸಸ್ಯ ಮಾಡ್ಕೊತೀನಿ, ಇಲ್ಲ ಅಂದರೆ ಸಸ್ಯನೂ ಮಾಡ್ಕೊಳಕ್ಕಿಲ್ಲ, ಏನೂ ಮಾಡ್ಕೊಳಕ್ಕಿಲ್ಲ. ಅಯ್ಯೋ, ಅದು ಅಲ್ಲ, ನಿಮ್ಮ ಮತ್ತೆ ಏನು ವಿಷಯ ಮಾತಾಡಕ್ಕೆ ಬಂದ್ರಿ ಅತ್ತೆ? ನಿಮ್ಮ ಅಮ್ಮನ ಕರಿ, ನಿಮ್ಮ ಅಮ್ಮನ ತಾಗ ಮಾತಾಡ್ತೀನಿ. ಹೇಳಿ. ಏನು ಮನೆಗೆ ಬಂದಿದ್ದೀವಿ ಹೆಣ್ಣು ನೋಡಕ್ಕೆ ಅಂತ ಹೇಳ್ಬಿಟ್ಟು, ವಿಷಯ ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಮಕ ಊದಿಸ್ಕೊಂಡು ಮಾತಾಡಿದ್ರೆ ಹೆಂಗೆ? ನಾನೇನು ಮಕ ಊದಿಸ್ಕೊಂಡು ಮಾತಾಡ್ತಿದ್ದೀನಿ? ನೆಟ್ಗೆ ಮಾತಾಡ್ತಿದ್ದೀನಲ್ಲ. ಏನು ಇಸ್ಯ ಅಂತ ಹೇಳಿ, ನಾನು ಅದನ್ನೇ ಕೇಳಿಸ್ಕೊತೀನಿ. ಇಸ್ಯ? ಏನು ನಿನ್ನ ಮಗಳನ್ನ ನನ್ನ ಮಗನ್ ಕೊಟ್ಬಿಟ್ಟೇನು ಮದುವೆ ಮಾಡ್ತಿರೋ ಇಲ್ವೋ, ಏನು ಕತೆ? ಎಷ್ಟು ದಿನದಿಂದ ಕೇಳ್ತಾನೆ ಇದ್ದೀನಲ್ಲ ನಾನು. 50 ಕಿತ ಕೇಳಿದ್ದೀನಿ ನಾನು. ನನ್ನ ಗಂಡನ ಕರ್ಕೊಂಡ್ಬಿಟ್ಟು ಬಂದು ಎಲ್ಲ ಮಾಡಿ ಕೇಳಿದ್ರು ನಾನು ಮಾಡ್ಕೊಳಕ್ಕಿಲ್ಲ ಅಂದರೆ ಮಾಡ್ಕೊಳಕ್ಕಿಲ್ಲ ಅಂತ ಆವಾಜ್ ಆಗ್ತಿರೋದು ನೀವೇ ತಾನೆ. ನಾವಿನ್ನೇನು ಮಾಡೋಕ್ಕಾಯ್ತದೆ? ಅದಕ್ಕೆ ನಮ್ಮ ಮನೆ ಹೆಣ್ಮಗಳು ನಾವೇ ಮಾಡಿಕೊಂಡಿದ್ದೀವಿ. ಇನ್ನು ಇದಕ್ಕಿನ್ನು ನಾವೇನು ಮಾಡೋಣ ಹೇಳು? ನಿಮ್ಗೆ ಇವಾಗ ನಿನ್ನ ಮಗಳು ಮದುವೆ ಮಾಡಬೇಕು ಅಂತ ಅನ್ನಿಸ್ತಿಲ್ವೇನೋ? ಅರ್ಜೆಂಟಾಗಿ ಮಾಡಿ ಮುಗಿಸ್ಬೇಕು, ಎಲ್ಲಾರ್ದು ಮದುವೆ ಆಗೋಗ್ಬಿಟ್ಟೈತೆ ಅಂತ ಅನ್ನಿಸ್ತಿಲ್ವೇನೋ? ಅನ್ನಿಸ್ತೈತೆ. ನಿಮ್ಮನ್ನ ಎಷ್ಟು ಅಂತ ಕೇಳಿ ಹೇಳಿ ನಾವು ಎಷ್ಟು ಕಿತ ಅಂತ ಕೇಳೋಕ್ಕಾಯ್ತದೆ? ಹೇಳಿ ನಮಗೂ ಸೋತೋಗ್ಬಿಟ್ಟು ಸುಣ್ಣ ಆಗೋಗ್ಬಿಟ್ಟಿದ್ದೀವಿ. ಅದಕ್ಕೆ ಏನೋ ದೊಡ್ಡ ಮನ್ಸು ಮಾಡಿ ಬಂದಿದ್ದೀರಲ್ಲ, ಏನೋ ನಿಮ್ಮ ಖುಷಿಗೆ ಏನಾದ್ರೂ ಮದುವೆಗೆ ಒಪ್ಕೊಂಡ್ರೆ ಹೇಳಿ, ಅಥವಾ ಹೆಂಗೋನು ನಿಮ್ಮ ಮನೆ ತುಂಬಿಸ್ಕೊಂಡ್ರೆ ಇನ್ನೇನು ಮದುವೆ ಮಾಡ್ಕೊಂಡವ್ರಲ್ಲ ಆಗಲಿ ನೀನಿಯ. ಇನ್ನು ಅದಕ್ಕೆಲ್ಲ ಖರ್ಚು ವೆಚ್ಚ ಯಾಕೆ? ನಿಮ್ಮ ಮನೆ ಕರ್ಕೊಂಡೋಗ್ಬಿಟ್ಟು ನೀವೇನೇನಿಯ ಮಾಡಿ ಕಳಿ ಬ್ಯಾಡ ಅಂದವ್ರು ಯಾರು? ಹಂಗಾರ ಮಗಳನ್ನ ಮನೆಯಿಂದ ಕಳಿಸ್ಬೇಕು ನಮ್ಮ ಮನೆಗೆ ಅಂತ ನಿಮಗೂ ಆಸೆ ಐತೆ. ಆದ್ರೆ ನಂದೊಂದು ಕಂಡೀಷನ್ನು. ಹೇಳಿ, ಏನು ಕಂಡೀಷನ್ನು? ಏನಪ್ಪ ಅಯ್ಯಮ್ಮ, ಈ ಮನೆ ಎಲ್ಲಾನು ನನ್ನ ಹೆಸ್ರಿಗೆ ಬರ್ಕೊಟ್ರೆ ನಾನು ನಿಮ್ಮ ಮಗಳನ್ನ ನಮ್ಮ ಮನೆ ತುಂಬಿಸ್ಕೊತೀನಿ. ಏನ್ ಹೇಳ್ತಾ ಇದ್ದೀಗ? ಏನ್ ಹೇಳ್ತಿದ್ದೀಗ ಹೇಳು? ಏನಿಲ್ಲ, ಈ ಮನೆ ನನ್ನ ಹೆಸ್ರಿಗೆ ಬರ್ಕೊಟ್ರೆ ನಿನ್ನ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಏನಿಯ ಇಲ್ಲ ಅಂತಂದ್ರೆ ನಿನ್ನ ಮಗಳು ಹಿಂಗೇನಿಯ ಬಿದ್ದಿರ್ಬೇಕಾಯ್ತದೆ. ನಾನಂತೂ ಯಾವ ಜವಾಬ್ದಾರಿನೂ ಒತ್ಕೊಳಕ್ಕಿಲ್ಲ. ನನ್ನ ಮಗಂಗೆ ಬ್ಯಾರೆ ಮದುವೆ ಮಾಡ್ಬಿಡ್ತೀನಿ ನಾನಂತೂ, ಸರಿನಾ? ನೀವೇನೋ ನಿಮ್ಮ ಮಗಳು ಸಂದಕ್ಕಿರ್ಬೇಕು ಅಂದರೆ ನನ್ನ ಮಗನ ಜೊತೆ ಸುಖವಾಗಿರ್ಬೇಕು ಅಂತ ಹೇಳಿದ್ರೆ ಸುಮ್ಕೆ ನೀವು ನನಗೆ ಹೆಸ್ರಿಗೆ ಮನೆ ಬರ್ಕೊಡಿ. ನಿಮ್ಮ ಮಗಳನ್ನ ಮನೆ ಕರ್ಕೊಂಡೋಗಿ ಇರಿಸ್ಕೊತೀನಿ. ನಿಮ್ಮಮ್ಮ ಆಸ್ತಿ ಪುತ್ರ ತಗೊಂಡ್ಬಿಟ್ಟು ಬರೋಕ್ಕೆ ಹೊಂಟೋಯ್ತು ಅಂತ ಅನ್ನಿಸ್ತದೆ. ಅದು ಮಗಳ ಮೇಲಿರೋ ಪಿರುತಿ ಅಂತಂದ್ರೆ ಇನ್ಮೇಲೆ ನೀನೇ ನಮ್ಮ ಮನೆ ಸೊಸೆ, ಸರಿನಾ? ಆರಾಮಾಗಿ ನಮ್ಮ ಮನೆಯಾಗೆ ನೆಮ್ಮದಿಯಾಗಿ ದೀಪ ಹಚ್ಕೊಂಡಿರು. ಇನ್ಮೇಲೆ ಅಂಗಡಿ ವ್ಯಾಪಾರವ ನೀನೇ ನೋಡ್ಕೊಬಿಡು, ಸರಿನಾ? ನಾನಿನ್ನು ಆರಾಮಾಗಿ ಇರ್ತೀನಿ. ನಿಮ್ಮ ಮನೆ ಎಷ್ಟು ಕಟ್ಟಿದ್ರಿ? ಸುಮಾರು ಒಂದು 50-60 ಲಕ್ಷ ಆಗಿಲ್ವೇ? ಇನ್ನೂ ಜಾಸ್ತಿ ಆಗೈತೆ ಅತ್ತೆ. 50-60 ಲಕ್ಷ ರೂಪಾಯಿ ಇಂಥ ಮನೆ ಕಟ್ಟಕ್ಕಾಗಕ್ಕಿಲ್ಲ, ಇನ್ನೂ ಶಾನೆ ಏನೇ ಆಗೈತೆ. ಹೌದೇ? ಮಾರಿದ್ರೆ ಮತ್ತೊಂದು 70-80 ಬರ್ತದೇನು? ನಾವು ಕಷ್ಟಪಟ್ಟು ಮನೆ ಕಟ್ಟಿರೋದು, ಮಾರಕ್ಕಲ್ಲ. ಇನ್ನು ನನಗೆ ಬರ್ಕೊಡ್ತೀರಲ್ಲ, ನನ್ನ ಇಷ್ಟ, ನಾನು ಏನಾರ ಮಾಡ್ಬೋದು. ಇಷ್ಟು ಕಷ್ಟಪಟ್ಟಿರೋ ಮನೆನ ನಮ್ಮಮ್ಮ ಹೆಸ್ರಿಗೆ ಬರ್ಕೊಡಕ್ಕೆ ಅಂತ ಪೇಪರೇ ತಗೊಬಿಟ್ಟು ಬರೋಕೊಟ್ಟೋಯ್ತಾ? ಛೇ,
ನಮ್ಮ ಅಮ್ಮಂಗೆ ಹೇಳ್ಬೇಕು ಎಷ್ಟು ಇಷ್ಟಪಟ್ಬಿಟ್ಟು ಕಟ್ಟಿರೋ ಮನೆ ನಮ್ಮ ಇದನ್ನೆಲ್ಲ ಈ ಅಮ್ಮಂಗೆ ಬರ್ಕೊಟ್ಬಿಟ್ರೆ ಇನ್ನು ನಮ್ಮನ ಮನೆಯಿಂದ ಈಚೆ ಕಡೆಗೆ ಆಗ್ತಾಳೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಬುದ್ಧಿನೇ ಇಲ್ಲ. ಅಯ್ಯಪ್ಪ ಅಯ್ಯಯ್ಯೋ ಮನೆಯಾಳಿ ನನಗೇನೇ ಪರ್ಕೆ ತಗೊಂಡು ಹೊಡಿತಾ ಇದೀಯಾ? ಅಯ್ಯೋ ನಿನ್ನ ಮಕ ಮುಚ್ಚ. ಎದ್ದೋಳೆ ಬ್ಯಾವರ್ಸಿನ ತಕೊಂಡ್ಬಿಟ್ಟು ಬಂದು ಎದ್ದೋಳು ಯಾಕೆ? ನೋಡು ನೋಡು ಶಾರದಿ, ತೆಪ್ಪು ಮಾಡ್ತಾ ಇದೀಯಾ ನೀನಂತನ್ವೇ ಶಾನೆ ತೆಪ್ಪು ಮಾಡ್ತಾ ಇದೀಯಾ. ನೋಡು ನನ್ನ ಹತ್ರ ಇಟ್ಕೋಬೇಡ. ನಿನ್ನ ಮಗಳು ಯಾವತ್ತೂ ನನ್ನ ಮನೆ ಸಸ್ಯ ಆಗಕ್ಕೆ ಸಾಧ್ಯನೇ ಇಲ್ಲ. ನನಗೆ ಮಾನ ಮರುವದು ಇಲ್ದಿದಂಗೆ ಹೊಡಿತಿದೀಗ ಅಂತಂದ್ರೆ ನಿನ್ನ ಮಗಳನ್ನ ಈ ಜನುಮ್ದಾಗ ನಾನಂತೂ ಮನೆ ಸಸ್ಯ ಮಾಡ್ಕೊಳಕ್ಕಿಲ್ಲ. ನನಗೆ ಅವಮಾನ ಮಾಡ್ಬಿಟ್ಟು ಪರ್ಕೆನ ಹೊಡಿತಾ ಇದೀಯ ನೀನು. ನಿನ್ನ ಮಗಳು ಜೀವನ ಸಂದಕ್ಕಿರ್ಬೇಕು ಅಂತ ಹೇಳ್ಬಿಟ್ಟು ಏನೋ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಏನೋ ಸಣ್ಣದೊಂದು ಮನೆ ಬರ್ಕೊಡು ಅಂತ ಹೇಳ್ಬಿಟ್ಟು ಕೇಳೋದ್ನಪ್ಪ. ಅಷ್ಟಕ್ಕೆ ನೀಯ ದೊರಿದ್ರದೊಳೆ ನನಗೆ ಹೊಡಿತೀಯ. ಅದು ಹೆಂಗೆ ನಿನ್ನ ಮಗಳು ಬಂದ್ಬಿಟ್ಟಿಲ್ಲಿ ಸಂಸಾರ ಮಾಡ್ತಾಳೋ ನಾನು ನೋಡೇ ಬಿಡ್ತೀನಿ. ನನ್ನ ಮಗನಿಂದ ಇನ್ನು ದೂರ ಆದಂಗೆ ನೀಯ ನನಗೆ ಮನೆಗೆ ಬಂದಿರೋ ಬೀಗ್ರಿಗೆ ನೀಯ ಪರ್ಕೆ ಹೊಡಿತೀಯ ನೀನು. ಏನು ಅನ್ಕೊಂಬಿಟ್ಟಿದೀಗ? ಎದ್ದೊಳೆ ಮ್ಯಾಕೆ ಎದ್ದೊಳೆಲೆ ಹಳೆ ಬೇವರ್ಸಿನ ತಕೊಬಿಟ್ಟು ಬಂದು ಗಂಡ ಇಲ್ಲ ಅಂದ್ರೂ ಬದುಕ್ಬೋದು. ದುಡ್ಡು ಕಾಸು ಮನೆ ಗಿನ ಏನು ಇಲ್ಲ ಅಂದ್ರೆ ಬದುಕಾಯ್ತದ? ಕಿತ್ತೋಗ್ರಳೆ ಅಷ್ಟು ಕಷ್ಟಪಟ್ಟು ಜನರೆಲ್ಲನೂ ಇನ್ನೂ ನಿಮ್ಮ ಮನೆ ಮುಗಿಸ್ಲಿಲ್ವಾ ಅಂತ ಎಷ್ಟು ಜನ ಕಮೆಂಟ್ ಮಾಡ್ಬಿಟ್ಟು ಆಡ್ಕೊಂಡವ್ರು ಗೊತ್ತೇನೆ ನನ್ನ. ಆದ್ರೂ ಅಲ್ಲಿ ಇಲ್ಲಿ ದುಡ್ಡು ಕಿತ್ಕೊಬಿಟ್ಟು ಬಂದು ಕಷ್ಟಪಟ್ಬಿಟ್ಟು ಒಂದೊಂದು ಜೋಡ್ಸ್ ಮನೆ ಕಟ್ಟಿದ್ದೀನಿ ಕಷ್ಟಪಟ್ಬಿಟ್ಟು. ದೊರಿದ್ರದೊಳೆ ಮನೆ ಬರ್ಕೊಡ್ಬೇಕಂತ ಮನೆ ಎಕ್ಕಡ ತಗೊಂಡು ಹೊಡೆದ್ಬಿಡ್ತೀನಿ ನಿನಗೆ. ಎದ್ದೊಳೆ ಮ್ಯಾಕೆ ನನ್ನ ಮಗಳು ಹಿಂಗೆ ಇದ್ರೂ ಪರವಾಗಿಲ್ಲ. ನಾನಂತೂ ಸುಮ್ಮನೆ ಅಂತೂ ಬಿಡಕ್ಕಿಲ್ಲ ನಿನ್ನ ಮನೆ ಅಂತೂ ಬರ್ಕೊಡಕ್ಕಿಲ್ಲ. ನನ್ನ ಮಗಳು ಜೀವನ ಪೂರ್ತಿ ಹಿಂಗೆ ನೀಯ ಬಿದ್ದಿರ್ಲಿ. ನಾನಂತೂ ನನ್ನ ಮಗಳನ್ನು ಮಾತ್ರನೇ ನಿಮ್ಮ ಮನೆ ಕಳ್ಸಕ್ಕಿಲ್ಲ. ಹೋಗಿ ಸಾಕು. ಏನು ದೌಲತ್ ಮಾಡ್ತಾಳೆ ಅಂತಂದ್ರೆ ಏನೋ ಬಿಡು ಮೊದಲೆಲ್ಲ ಮದುವೆ ಆಗೋರಲ್ಲ ಅಂತ ಹೇಳ್ಬಿಟ್ಟು ನಾನಂತೂ ಸುಮ್ಮನಿದ್ರೆ ಇವಳು ನೋಡಿ ದುರಂಕಾರವ ತೋರಿಸ್ತೀನಿ. ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ಬಿಟ್ಟು ನಿಮಗೆ ನನ್ನ ಬೆಲೆ ಏನು ಅಂತ ತೋರಿಸ್ತೀನಿ. ಪರ್ಕೆ ಕೊಡ್ದಿದ್ಯಲ್ಲ ಶಾರದಿ, ತೋರಿಸ್ತೀನಿ ಶಾರದಿ ನಿನಗೆ ನನ್ನ ಬೆಲೆ ಏನು ಅಂತ ನಿಂಗೆ ಗೊತ್ತಾಯ್ತದೆ. ನೋಡ್ತಾ ಇರೋ ಮುಚ್ಕೊಂಡೋಗೆ. ನನಗೂ ಸಾಕಾಗೋಗ್ಬಿಟ್ಟೈತೆ ನೋಡಿ 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 ನೀನು ನಿನ್ನ ಕತೆಯ ಕೇಳಿ ನೋಡಿ ನನಗೂ ಸಾಕಾಗೋಗ್ಬಿಟ್ಟೈತೆ. ಇನ್ನೊಂದು ಕಿತ್ತ ನನ್ನ ಮಗನ್ನ ಮೀಟ್ ಗೀಟ್ ಮಾಡಿದ್ದು ಏನಾದ್ರೂ ನನ್ನ ಕಣ್ಣು ಕಾಣಬೇಕು. ನನಗೇನು ಗೊತ್ತಾಗಿಲ್ವ ನೀನು ಮೀಟ್ ಮಾಡ್ತಿದ್ಯಾ ಬಿಡ್ತಿದ್ಯಾ ಅಂತೇಳ್ಬಿಟ್ಟು. ನನ್ನ ಕಣ್ಣಿಗೆ ಏನಾರ ಕಾಣಬೇಕು. ಆವಾಗಿರೋದು ನಿನಗೆ ಮಾರಿ ಹಬ್ಬ. ನನ್ನ ಮಗನ ಮೀಟ್ ಮಾಡಬಾರ್ದು, ಮಾತಾಡಿಸ್ಕೊಡ್ದು. ಇವತ್ತೇ ಕೊನೆ ಮುಗ್ದೋಯ್ತಿನ್ನ ಸಂಬಂಧ ಗಿಂಬಂಧ ಏನೂ ಇಲ್ಲ. ಇನ್ನೇನು ಮಾಡಿದ್ರು ಅಷ್ಟೇ ನೀನಿಯ. ಅಮ್ಮ ಯಾಕಮ್ಮ ಮಾತಾಡಕ್ ಹೋದೆ? ಸುಮ್ಕೇನೆನಿಯ ಹೋಗೋದು ಬಿಸಾಕೆಲ್ಲ ಅವನ್ನ. ನಿನ್ಗೆ ಅವತ್ತಿಂದ ಹೇಳ್ತಾ ಇದೀನಿ ಸುಮ್ಕಿರೆ. ನನ್ನ ಮಗ ಗಂಡ್ಸಾಗಿದ್ರೆ ಯಾವತ್ತ ಬಂದ್ಬಿಟ್ಟು ಕರ್ಕೊಂಡೋಗಿರೋನು ನನ್ನ ಮಗ ಗಂಡ್ಸಲ್ಲ ಅಂತ ಹೇಳ್ಬಿಟ್ಟು ನೀನು ಕೇಳೋದೇನೇ ಇಲ್ಲ. ಅಯ್ಯೋ ನನ್ನ ಗಂಡ ಅಂತ ಬಡ್ಕೊಂತೀಯ. ಅವ್ನು ಮಾಡಕ್ಕಂತ್ರಿ ಕೆಲಸಕ್ಕೆ ಇಷ್ಟು ಬೆಂಕಿ ಯಾಕ? ನಿನಗೇನು ಹೇಳಿದ್ರು ಕೇಳೋ ಅಂತ ಮಗಳು ನೀನಲ್ಲ ತಗ. ನಿನಗೆ ಎಷ್ಟು ಗೊತ್ತು ನಿನಗೆ ಹೇಳ್ಬೇಕೋ ಏನೋ ನಾಕಾಣೆ. ಮೇಡಮಿ ಯಾವ ಗಂಡ ಇಲ್ಲ ಅಂದ್ರೂ ಜೀವನ ಮಾಡ್ಬೋದು. ಆಸ್ತಿ ಪಾಸ್ತಿ ಇಲ್ಲ ಅಂತಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೂ ಗೊತ್ತು. ಹಳೆ ಮನೆಗೆ ಇದ್ಕೊಂಡು ಕೂಲಿನಲ್ಲಿ ಮಾಡ್ಕೊಂಡು ಗುಡಿಸ್ಲುನಾಗೆಲ್ಲ ಬಿದ್ದುಳ್ಳಾಡ್ಕೊಂಡು ನಿನಗೆ ಗೊತ್ತಿಲ್ವೇ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು 10 ರೂಪಾಯಿಗೆ ಒದ್ದಾಡಿದ್ದೀವಿ ಅಂತ. ಗಂಡ ಇಲ್ಲ ಅಂದ್ರೆ ಜೀವನ ಮಾಡ್ಬೋದು. ಈ ಆಸ್ತಿ ಮನೆ ಗಿನೆ ಏನು ಇಲ್ಲ ಅಂದ್ರೆ ಹೆಂಗ್ ಜೀವನ ಮಾಡ್ತೀಗ ಹೇಳು? ನಿನಗೋಸ್ಕರ ಅಂತ ಕೊಟ್ಟಿರೋದಿ ಮನೆಯ. ಆ ಬೇವರ್ಸಿಗೆ ಬರ್ಕೊಡಕ್ಕೆ ಅಂತ ಕೊಟ್ಬಿಟ್ಟಿದ್ದೀನೇನೆ ಮನೆಯ. ಹೀಗೇನಮ್ಮ ಮಾಡೋದು? ನೋಡೆ ಏನಕ್ಕೂ ತಲೆ ಕೆಡಿಸ್ಕೊಬೇಡ. ಆಗಿದ್ದಾಗ್ಲಿ ನೋಡು ಏನೋ ಒಂದು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಣ. ನೋಡು ಎಂತೆಂಥ ಜನ ಹೆಂಗೆಂಗೋ ಜೀವನ ಮಾಡ್ಕೊಂಡು ಆರಾಮಾಗವ್ರಿ. ನಿನಗೇನೆ ಬಂದಿರೋದು ನಿನಗೆ ದೊಡ್ಡ ಪತ್ತು ದೊಡ್ಡರಾಗ ಎದ್ರಕಂಡು ಸಾಯ್ತಿಗಲ್ಲ. ಅಯ್ಯೋ ಇರೋದೊಂದು ಜೀವನ ಕಣಮ್ಮಿ. ಎಂಜಾಯ್ ಮಾಡ್ಕೊಂಡು ಆರಾಮಾಗಿರ್ಬೇಕು ಅಷ್ಟೇ ನೀನಿಯ. ಯಪ್ಪ ದೇವ್ರೆ ಬಿಡತ್ತ. ನಮ್ಮ ಅಮ್ಮ ಹೇಳೋದು ನಿಜನೇನಿಯ. ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಗಂಡಂಗೆ ಏನಿಯ ಯಾವುದೇ ಏನು ಇಲ್ಲ ಅಂದಮೇಲೆ ನಾನು ಯಾಕೆ ತಲೆ ಕೆಡಿಸ್ಕೊಂಡ್ಲಿ ಹೇಳು? ಆರಾಮಾಗಿ ನೆಮ್ಮದಿಯಾಗಿರ್ಬೇಕಿನ್ನ. ಅಲ್ಲ ನಮ್ಮ ಅತ್ತೆ ಎಷ್ಟು ಧೈರ್ಯವಾಗಿ ಬಂದ್ಬಿಟ್ಟು ಆಸ್ತಿ ಬರ್ಕೊಡು ಅಂತ ಹೆಂಗೆ ಕೇಳ್ತದೆ ನೋಡು. ಯಾವ ಧೈರ್ಯದ ಮೇಲೆ ಬಂದು ಕೇಳ್ತದೆ ಆಸ್ತಿ ಬರ್ಕೊಡು, ಅದು ಬರ್ಕೊಡು, ಇದು ಬರ್ಕೊಡು ಅಂತ ಹೇಳ್ಬಿಟ್ಟು. ಒಳ್ಳೆ ಕತೆ, ಒಳ್ಳೆ ಕರ್ಮ. ಥೂ, ನಮ್ಮ ಪಿಲಾನು ಸಂದಕ್ಕೆ ವರ್ಕೌಟ್ ಆಗಿರ್ತದೆ ಕಣೆ ಮಮ್ತಿ ಅಲ್ವೇ? ನಮ್ಮ ಪಿಲಾನ್ ಮುಂದೆ ಯಾವ ಪಿಲಾನೂ ಇಲ್ಲ. ಸಂದಕ್ಕೆ ವರ್ಕೌಟ್ ಆಗಿ ಹೆಂಗೋ ಇರ್ತದೆ ಬಿಡು. ನೋಡು ಹೆಂಗನ ಮಾಡಿ ಆರಾಮಾಗೆ ಒಂಚೂರು ದುಡ್ಡಿಗೆ ಡಿಸ್ಕೌಂಟ್ ನಾವಿಬ್ರು ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಮ್ಮ ಮಕ್ಳಿಗೆ ತೋರಿಸ್ಬೇಕು. ಸರಿಯಾಗಿ ತೋರಿಸ್ಬೇಕು ನಾವು ಏನು ಅಂತ ಹೇಳ್ಬಿಟ್ಟು. ಇರು ಬರಲಿ ಅವಳು. ಬಂದ ತಕ್ಷಣ ಏನಿಯ ಹೇಳೋಣ. ನಮ್ಗೆ ಇಷ್ಟು ಕಾಸು ಬರಬೇಕು ಅಂತ ಹೇಳ್ಬಿಡೋಣ ಬಿಡು. ಎದ್ರಕಣ ಅಂತದ್ದು ಏನು ಅಲ್ಲ. ಇವಾಗ ಇವಳು ಸಹಾಯ ಮಾಡ್ತಿದ್ದಾಳೆ, ರಾಹುಲ್ಗೆ ಸಹಾಯ ಮಾಡ್ತಿದ್ದಾಳಲ್ಲ ಕಮ್ಲಿ, ಅವಳಿಗೆ ಏನು ಹೇಳೋದು ಅಂತನು. ಫುಲ್ ಅವಳಿಗೆ ಏನೇ ಸಹಾಯ ಮಾಡ್ತಾ ಇರ್ತಾರಲ್ವಾ. ಮಾಡ್ಲಿ ತಕ. ಅವಳ ಲಾಭ ಅವಳಿಗೆ, ನಮ್ಮ ಲಾಭ ನಮ್ಗೆ. ಆಗು ಬಂತು. ಓ ಅಕ್ಕ ಆಯ್ತೇನು? ಏನಂದ್ಲು? ಗಡ 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 ನಡಿಕೊಂಡು ಬರ್ಕೊಡ್ತೀನಿ ಅಂತ ಅಂದ್ಲ ಏನು? ಲೇ ಸುಮಿ, ನನಗೇನಿಯ ಪರ್ಕೆ ಹೊಡೆದು ಕಳಿಸ್ಬಿಟ್ಲು ಕಣೆ. ಇದೇನು ಹೇಳ್ತಿದ್ದೀರಾ? ಪರ್ಕೆ ಹೊಡೆದ್ಬಿಟ್ಟು ಕಳಿಸಿದ್ಲ? ಇದು ಹೆಂಗ್ ಸಾಧ್ಯ? ಹೆಂಗ್ ಸಾಧ್ಯ ಅಂತಂದ್ರೆ ಹಂಗೆ ಸಾಧ್ಯ. ಪರ್ಕೆಗೆ ಹೊಡೆದ್ಬಿಟ್ಟು ಹೋಗಲೇ ಹೋಗಿ ಅಂತೇಳ್ಬಿಟ್ಟು ಒಂದೇ ಕಿತ್ತಕ್ಕೇನಿಯ ಕಳಿಸ್ಬಿಟ್ಲು ನೋಡು.
ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕೆ. ಹೆಂಗ ಬುದ್ಧಿ ಕಲಿಸ್ಬೇಕು ಅಂದ್ರೆ ಆ ಮನೆಯೊಳಗೆ ಕೆರ ತಗೊಂಡು ಹೊಡೆದ್ಬಿಡ್ಬೇಕು. ಅವಳನ್ನಂತೂ ಸುಮ್ಮನೆ ಬಿಡಕ್ಕಿಲ್ಲ ನಾನು. ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ನೋಡ್ತಾ ಇರು. ಅವಳನ್ನಂತೂ ನೋಡು, ಹೆಂಗ ನಮ್ಮ ಅಣ್ಣನ ಮಗಂಗೆ ಒಂದು ಒಳ್ಳೆ ಹುಡುಗಿ ಹುಡುಕ್ಬಿಟ್ಟು ಮದುವೆ ಮಾಡ್ತೀನಿ. ಆಮೇಕಿಂದ ನೋಡು ಅವಳು ಬಾಯ್ ಬಿಡ್ಕೋಬೇಕು, ಹಂಗೆ ಮಾಡ್ತೀನಿ. ಅವಾಗ ಏನಿಯ ಬುದ್ಧಿ ಬರೋದು ಅಂತ ಹೇಳಿದ್ರೆ ಅದರಿದ್ದೋಳು ನಮ್ಮ ಹತ್ರ ನಾನು ಸುಮ್ಮನೆ ಬಿಡಕ್ಕಿಲ್ಲ. ನನಗೆ ಪರ್ಕೆ ತಗೊಂಡು ಹೊಡೆದು ಮನೆ ಬಿಟ್ಟು ತೊಲಗೆ ಅಂತ ಹೇಳ್ಬಿಟ್ಟು ಅವಮಾನ ಮಾಡ್ಬಿಟ್ಲು ನೋಡು. ಅಯ್ಯೋ ಅಯ್ಯೋ, ಹಿಂಗೆಲ್ಲ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಯಪ್ಪ ನಾನಂತೂ ಅನ್ಕೊಂಡಿರ್ಲ ಬಿಡು. ಇಂಥ ಕೆಲಸನ ಮಾಡೋದವಳು ಮನೆಯಾಳಿ ಆಸ್ತಿ ಬರ್ಕೊಟ್ಬಿಟ್ಟು ಕಳಿಸ್ತಾಳೆ ಅಂತ ಅನ್ಕೊಂಡು ನಾನು ಸುಮ್ಮನೆ ಕಾಯ್ಕೊಂಡಿದ್ರೆ ಇಂಥ ಕೆಲಸನ ಮಾಡೋದು. ಅಕ್ಕ ನೀನು ಎದ್ರುಕೋಬೇಡ, ನಿನ್ನ ಸಪೋರ್ಟಿಗೆ ನಾವಿರ್ತೀವಿ ಕಣಕ್ಕ. ನೀನು ಎದ್ರುಕೊಳಕ್ಕೆ ಏನಿಯ ಹೋಗ್ಬೇಡ, ಸರಿನೇ? ಹೂ ಕಣಕ್ಕ, ತಲೆ ಮೇಲೆ ತಲೆ ಬೀಳಲಿ ಏನಾದ್ರೂ ಆಗ್ಲಿ ನಾನ್ ನಿಮ್ ಸಪೋರ್ಟ್ಗೆ ಇದ್ದೇ ಇರ್ತೀವಿ. ನೋಡಕ್ಕ, ಹೋರಾಟ ಮಾಡೋಣ. ಎಲ್ಲಿ ತನಕ ಹೋರಾಟ, ಗೆಲ್ಲ ತನಕ ಹೋರಾಟ, ನಿನ್ ಮಗನ್ ಮದುವೆ ಆಗೋ ತನಕ ಹೋರಾಟ. ನಾವು ಕೊನೆಗಳಿಗೆ ತನಕ ನಿನ್ ಜೊತೆಗಿರ್ತೀವಿ. ನೀನ್ ತಲೆ ಕೆಡಿಸ್ಕೊಬೇಡ ಕಣಕ್ಕ, ನಾವಿರ್ತೀವಿ. ಸರಿನೇ? ನೀನ್ ಆರಾಮಾಗಿರೋದ್ ಕಲ್ತ್ಕ. ನೀನ್ ಯಾವ್ದಕ್ಕೂ ಚಿಂತೆ ಮಾಡಕ್ ಹೋಗ್ಬೇಡ. ಏನೇ ಆಗ್ಲಿ ಮದುವೆ ಮಾಡೇ ಮಾಡೋಣ ನಿಮ್ಮ ಮಗಂಗೆ. ಆ ಶಾರದಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ನೀವೇನು ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಮಗ ಚೆನ್ನಾಗಿ ದುಡಿತಾವನ್. ಇವಾಗ ಒಳ್ಳೆ ಹುಡುಗಿನ ಹುಡುಕೋ ಜವಾಬ್ದಾರಿ ನಮ್ದು. ಸರಿ ಆಯ್ತು. ಅಯ್ಯೋ ಅಕ್ಕ, ನಮ್ಮಿಂದ ಹಿಂಗೆ ಆಯ್ತು ಅಂತ ಹೇಳ್ಬಿಟ್ಟು ನಿಂಗೇನು ಬೇಜಾರಿಲ್ಲ ತಾನೇ? ನೋಡಿ ಹಿಂಗೆ ಕರ್ಕೊಂಡೋಗ್ಬಿಟ್ಟು ಹೇಳ್ಬಿಟ್ಟು ಪರ್ಕೆ ಹೊಡಿಸ್ಬಿಟ್ರಪ್ಪ ಅಂತ ಹೇಳ್ಬಿಟ್ಟು ನಿಂಗೇನು ಬೇಜಾರಾಯ್ತಿಲ್ಲ ತಾನೇ? ಯಾಕೆ ಬೇಜಾರಾಯ್ತದೆ ಅಕ್ಕ? ನಿನ್ಗೆ ಯಾಕೆ ಬೇಜಾರಾಯ್ತದೆ? ನಾವು ಕೊಟ್ಟಿರೋ ಪಿಲಾನ್ಗೆ ತಾನೇ ಆ ಶಾರದಿ ಯೋಗ್ಯತೆ ಏನು ಅಂತ ಗೊತ್ತಾಗಿದ್ದು ಅಲ್ವೇನಕ್ಕ? ಇಲ್ಲ ಅಂತೀರಿ ಹೆಂಗಕ್ಕ ಗೊತ್ತಾಗೋದು ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು? ಸರಿಯಾಗಿ ಹೇಳ್ದೆ ಸುಮಾ, ಸರಿಯಾಗಿ ಹೇಳ್ದೆ. ನಿಜವಾಗ್ಲೂ ನೀನು ನನಗೆಲ್ಲ ಹೇಳಿದ್ದಕ್ಕೆ ನನಗಂತೂ ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಎಲ್ಲ ಯೋಗ್ಯತೆನೂ ಗೊತ್ತಾಗಿದ್ದು. ನೀವು ಪಿಲಾನ್ ಕೊಡಲಿಲ್ಲ ಅಂತ ಹೇಳಿದ್ರೆ ನಮಗೆಲ್ಲ ಹೆಂಗೆ ಗೊತ್ತಾಗಿರೋದು ಹೇಳು? ಅದೇ ಮತ್ತೆ ಇಷ್ಟು ದಿನ ನನ್ನ ಸಪೋರ್ಟ್ಗೆ ಯಾರು ಇರಲಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊತಿದ್ದೆ. ಈಗ ನನ್ನ ಸಪೋರ್ಟ್ ನೀವಿಬ್ರು ಇದ್ದೀರಲ್ಲ, ಇನ್ನು ಯಾವ ಚಿಂತೆನೂ ಮಾಡೋಕ್ಕಿಲ್ಲ ನಾನಂತೂ. ನೋಡ್ತಾ ಇರು, ಇನ್ನು ಆರಾಮಾಗೆ ನೆಮ್ಮದಿಯಾಗಿ ಇದ್ಬಿಡ್ತೀನಿ ನಾನಂತೂ. ನಾನಂತೂ ಯಾವ ಇದೂ ಯೋಚನೆ ಮಾಡೋಕ್ಕಿಲ್ಲ. ನನ್ನ ಜೊತೆ ಯಾರಿಲ್ಲ ಅಂದರೂ ನೀವಿದ್ದೀರಲ್ಲ, ಅಷ್ಟೇ ಸಾಕು. ನಾವು ಯಾವಾಗೂ ಇರ್ತೀವಿ ಕಣಕ್ಕ, ತಲೆ ಕೆಡಿಸ್ಕೊಬೇಡ. ಇನ್ನು ನಾವು ಯಾವಾಗೂ ಇರ್ತೀವಿ. ಸರಿ ಕಣಮ್ಮಿ, ನನ್ನ ಮಗುಂತಾಗ ನಾನು ಮಾತಾಡ್ತೀನಿ ಹೋಗಿ. ಲೇ ಮಮ್ತಿ, ನನಗೆಲ್ಲಿ ಪರ್ಕೇಟ್ ಹೊಡೆದು ಬಿಡ್ತಾಳ ಇವಮ್ಮ ಅಂತ ಭಯ ಆಗಿತ್ತು. ಸದ್ಯ ಇವಳಿಗೆ ಏಟ್ ಬಿದ್ದು ನಮಗೇನು ಬೀಳಲಿಲ್ವಲ್ಲ. ನಮ್ಮ ಅದೃಷ್ಟ ಅನ್ಕ ಈ ಕಿತ್ತದ ಒಂದೇಟ್ ಬೀಳಲಿಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ಬದುಕಿದೆ ಬಡ ಜೀವವೇ ಅಂತ ಹೇಳ್ಬಿಟ್ಟು ಆಗೋಯ್ತು. ಬಾಬಾ ಇನ್ನೇನಂತೆ, ಇವಳಿಗೆ ಸಹಾಯ ಮಾಡ್ಕೊಂಡು ಹೆಂಗೋ ಇವ್ರ ಮನೆಗೆ ಊಟ ತಿಂಡಿ ನಡೀತದೆ. ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಳ್ಳೋಣ. ಅಷ್ಟೇ.